ಈ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ 56% ಏನು ಇಲ್ಲಿ ಜಾಸ್ತಿ ಮಾಡಿದ್ರೆ ಈಗ ಅದನ್ನ ಕಾಯ್ದೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ಅದನ್ನ ಸದ್ಯಕ್ಕೆ ಅದನ್ನ ಯಾವುದೇ ರೀತಿ ಕಾಯ್ದೆ ಮಾಡೋದು ಬೇಡ ಅಂತ ಹೇಳಿ ಈಗ ಹೈಕೋರ್ಟ್ ಅದಕ್ಕೆ ಒಂದು ಬ್ರೇಕ್ ಅನ್ನ ಕೊಟ್ಟಿರುವಂತದ್ದು. ಸೊ ಯಾರು ಇದಕ್ಕೆ ಇಂಟರ್ನಲ್ ರಿಸರ್ವೇಶನ್ಸ್ ಡೇಟಾ ಏನಿದೆ ಅದಕ್ಕೆ ಎಗೇನ್ಸ್ಟ್ ಆಗಿ ಅಪ್ಲಿಕೇಶನ್ ಹಾಕಿದ್ದಾರೆ, ಅದರ ಹಿಂದಿನ ಉದ್ದೇಶ ಏನು, ಸೊ ಹೀಗೆ ಆದ್ರೆ ನೇಮಕಾತಿಗಳ ಕಥೆ ಏನು ಎಲ್ಲವನ್ನ ನೋಡೋಣ. ಈಗ ಎಲ್ಲವೂ ಕ್ಲಿಯರ್ ಕಟ್ ಆಗಿ ಹೇಳಿದೆ ಇಲ್ಲಿ ಕೋರ್ಟ್ ಈಗ. ಸೊ ಲೆಟ್ಸ್ ಈಗ ನೋಡಿ, ವೆರಿ ಫಸ್ಟ್ ಹೆಡಿಂಗ್ ಅಲ್ಲಿ ಮೀಸಲಾತಿ 56% ಹೆಚ್ಚಳ, ಕಾಯ್ದೆ ಜಾರಿಗೆ ಹೈಕೋರ್ಟ್ ಬ್ರೇಕ್ ಅಂತ ಇದೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಿ ಒಟ್ಟು ಮೀಸಲಾತಿ ಪ್ರಮಾಣವನ್ನ 50ರಿಂದ 56ಕ್ಕೆ ಹೆಚ್ಚು ಮಾಡದಂತ ಯತ್ನಿಸಿದ್ದ ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಅಂದ್ರೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿ ಅಂತ ಇದು ಅಪ್ಲಿಕೇಬಲ್ ಆಗುತ್ತೆ ಅವರಿಗೆ. ಕಾಯ್ದೆ 2022ರ ಸಂಬಂಧ ಮುಂದಿನ ವಿಚಾರಣೆಯವರೆಗೂ ಯಾವುದೇ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಬುಧವಾರ ನಿರ್ದೇಶನವನ್ನ ಮಾಡಿರುವಂತದ್ದು. ಅಂದ್ರೆ ಸ್ಟೇಟ್ ಗವರ್ಮೆಂಟ್ಗೆ ಡೈರೆಕ್ಷನ್ಸ್ ಪಾಸ್ ಮಾಡಿದೆ. ಯಾವುದೇ ಕಾರಣಕ್ಕೂ ನೀವು ಏನು ಕಾಯ್ದೆ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ 2022ರ ಸಂಬಂಧಿತ ಒಂದು ಕಾಯ್ದೆಯನ್ನ 56% ಜಾಸ್ತಿ ಮಾಡಿ, ಸೊ ಅದನ್ನ ಮುಂದಿನ ವಿಚಾರಣೆವರೆಗೆ ನೀವು ಯಾವುದೇ ಕಾರಣಕ್ಕೂ ಅದಕ್ಕೆ ಸಂಬಂಧಪಟ್ಟಂತ ಕ್ರಮವನ್ನ ಕೈಗೊಳ್ಳಬಾರದು ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿರುವಂತದ್ದು. ನಿಮ್ಗೆಲ್ಲ ಗೊತ್ತೇ ಇದೆ ಈ ಮೀಸಲಾತಿ ಬಗ್ಗೆ. ದಸರಾ ರಜೆಯನ್ನು ಎಕ್ಸ್ಟೆಂಡ್ ಮಾಡಿದ್ದೆ ಫಾರ್ ದಿಸ್, ಇದಕ್ಕೋಸ್ಕರವಾಗಿ ಸಾಕಷ್ಟು ಸಮೀಕ್ಷೆಯನ್ನ ಮಾಡಲಿಕ್ಕೆ ಸರ್ಕಾರಿ ನೌಕರನ್ನ ಒಳಗೊಂಡಂತೆ ಅವ್ರಿಗೆಲ್ಲ ಆದೇಶವನ್ನ ಮಾಡಿದ್ರು, ಮಾಡಲೇಬೇಕು ಅಂತ ಹೇಳಿ. ಸೊ ಏನೆಲ್ಲಿ ಎಷ್ಟೆಷ್ಟು ರಿಸ್ಕ್ ಆಯ್ತು, ಏನೆಲ್ಲಿ ಸಮಸ್ಯೆಗಳಾಯ್ತು, ಫೈನಲಿ ಡೇಟಾ ಬಂತು, ಮತ್ತೇನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ಗಳಾಗಿ ಅವೆಲ್ಲವೂ ಗೊತ್ತಿದೆ, ಎಲ್ಲವನ್ನ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಸೊ ಮುಂದುವರೆದಂತೆ ನೋಡಿ, ಇಲ್ಲಿ ಹೇಳಿದ್ರೆ ಈಗ ಏನು ಡೈರೆಕ್ಷನ್ ಸ್ಟೇಟ್ ಗೌರ್ಮೆಂಟ್ಗೆ ಪಾಸ್ ಮಾಡಿಬಿಟ್ಟಿದೆ ಹೈಕೋರ್ಟ್, ಇದರಿಂದ ಏನಾಗುತ್ತೆ ಅಂತ. ಸೊ ಈ ನಿರ್ದೇಶನದಿಂದ ರಾಜ್ಯದಲ್ಲಿ ಏನಾಗುತ್ತೆ, ಮತ್ತೆ ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಮತ್ತೆ ಸ್ಥಗಿತಗೊಂಡಂತಾಗಿದೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಆಗಲಿ, ಹೈಕೋರ್ಟ್ ಡೈರೆಕ್ಷನ್ಸ್ ಆಗಿ ಯಾವುದನ್ನು ಹಲ್ಲೆಗಳಿಗೆ ಸಾಧ್ಯ ಇಲ್ಲ. ಏನಕ್ಕೆಂದ್ರೆ ಸ್ಟೇಟ್ ಗೌರ್ಮೆಂಟ್ ಏನಾದರೂ ತಪ್ಪುಗಳು ಮಾಡಿತ್ತು ಅಂತಂದ್ರೆ ಎಲ್ಲವನ್ನ ಕೂಲಂಕುಷವಾಗಿ ರೆಫರ್ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ, ಸೊ ಯಾವುದೇ ಕಾಯ್ದೆಗಳಾಗ್ಲಿ ಅಥವಾ ಯಾವುದೇ ಆಕ್ಟ್ ಆಗ್ಲಿ, ಏನೇ ಸರ್ಕಾರದ ಯೋಜನೆಗಳಾಗಲಿ ಲೋಪದೋಷಗಳು ಇತ್ತು ಅಂತಂದಾಗ ಅದನ್ನ ಸರಿಯಾದ ರೀತಿಯಲ್ಲಿ ವೆರಿಫಿಕೇಶನ್ ಮಾಡಿ, ಐ ಥಿಂಕ್ ಏನು ತಪ್ಪೋ ಸರಿನೋ ಅಂತ ಎಲ್ಲವನ್ನ ತಿಳ್ಕೊಳ್ಳಿಕ್ಕೆ ಅದು ಒಂದಷ್ಟು ತಾತ್ಕಾಲಿಕವಾಗಿ ಅದು ಕ್ರಮವನ್ನ ಮಾಡುತ್ತೆ. ನೀವು ಯಾವುದೇ ರೀತಿಯ ಒಂದು ಇದಕ್ಕೆ ಸಂಬಂಧಪಟ್ಟಂತ ನಿರ್ಧಾರವನ್ನು ತಗೊಳ್ಬಾರ್ದು ಅಂತ ಅಂದ್ಬಿಟ್ಟು. ಸೊ ಅದೇ ರೀತಿಯಲ್ಲಿ ಇವತ್ತು ಮಾಡಿರುವಂತದ್ದು ಪರಿಶಿಷ್ಟ ಜಾತಿಗೆ 15% 17% ಮತ್ತು ಪರಿಶಿಷ್ಟ ಪಂಗಡಕ್ಕೆ 3% 7% ಮೀಸಲಾತಿ ಹೆಚ್ಚಳ ಮಾಡಿ ಒಟ್ಟು ಮೀಸಲಾತಿಯನ್ನ 56ಕ್ಕೆ ಹೆಚ್ಚಿಸಿ ರಾಜ್ಯ ಸರ್ಕಾರ ನೋಡಿ ಯಾವಾಗ ಮಾಡಿದ್ದು 2023ರ ಜನವರಿ 12ರಂದು ಒಂದು ನೋಟಿಫಿಕೇಶನ್, ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿರ್ತಾರೆ. ಸೊ ಅದರ ರದ್ದು ಕೋರಿ ನೋಡಿ ಯಾರು ಇದಕ್ಕೆ ಅಪೀಲ್ ಹಾಕಿದ್ದೀಗ, ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಎಂಬುವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಅವರು ಸಲ್ಲಿಸಿದ್ದಾರೆ. ಈಗ ಸೊ ಸಲ್ಲಿಸಿದಂತ ಅರ್ಜಿಗೆ ಪೂರಕವಾಗಿ ವಿಚಾರಣೆಯನ್ನ ಎತ್ಕೊಂಡಂತ ನ್ಯಾಯಮೂರ್ತಿಗಳು ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ CM ಪೂರ್ಣಚ್ಚ ಅವರಿದ್ದಂತ ಒಂದು ನ್ಯಾಯಪೀಠ ಏನ್